ಪಕ್ಷದಲ್ಲೇ ಆಗ್ತಾ ಇದೆ ಸರ್ ಈ ಥರ? ಪಕ್ಷದಲ್ಲಿ ಯಾವುದಿಲ್ಲ ರೀ, ಆ ಫೋನ್ ಟ್ಯಾಪಿಂಗ್ ಇಲ್ಲ. ಸಿಎಂ ಕೆಲವರೆಲ್ಲ ದೂರು ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ನಮಗೇನು ಐಡಿಯಾ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ, ಐಡಿಯಾ ಇಲ್ಲ ನಮಗೆ. ಹೈಕಮಾಂಡ್ ಏನಾದರೂ ಅಸಮಾಧಾನ ಮಾಡಿತ್ತು ಸರ್ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಈ ರೀತಿ ಬೆಳವಣಿಗೆ ಆಗಬಾರ್ದಾಯ್ತು. ಯಾವುದ್ರೆ ಈ ಹನಿ ಡ್ರಾಪ್ ವಿಚಾರ ಬಗ್ಗೆ ಈ ರೀತಿ ಸರ್ಕಾರ ಇರೋ ಸಂದರ್ಭದಲ್ಲಿ ಇಂಥ ಬೆಳವಣಿಗೆ ಬೇಕಿತ್ತ ಅನ್ನುವಂಥದ್ದು ಏನಾದರೂ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ರು? ಇಲ್ಲ, ಇವತ್ತೇನು ಪತ್ರಿಕೆಯಲ್ಲಿ ಓದಿದ್ದೀವಿ, ಆ ಥರ ಚರ್ಚೆ ಆಗಿದೆ, ಅಸಮಾಧಾನ ಅಂತ. ನಾವು ಇಲ್ಲಿ CM ಹೋದಾಗ ಹೈಕಮಾಂಡು ಅಸಮಾಧಾನ ವ್ಯಕ್ತ ಆಗಿದ್ದು ಕೇಳಿದ್ವಿ ಅಷ್ಟೇ. ನಮ್ಗೆ ಯಾರು ಎಲ್ಲಿಗೂ ಕೇಳಿಲ್ಲ ಯಾವಾಗ. ರಾಜಣ್ಣ ಅಂತವ್ರಿಗೆ ಅಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಎಲ್ಲೊಂದು ಕಡೆ ನಂದೇ ಹನಿ ಡ್ರಾಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುವಂಥ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ, ಮತ್ತೇನು ಮಾಡೋದು? ಏನು ಮಾಡೋರು? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ, ಬೇರೆ ದಾರಿಲಿ ಏನು ಮಾಡೋದು? ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹಾಯ್ ಎಂದು ಬಾಯಿ ಎಂದು ಓಡಿ ಹೋಗೋದು ಅಷ್ಟೇ ಬೆಟ್ರು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನಲ್ಲ, ಅಂದ್ರೆ ನಾವು ಬಾಯಿ ಎಂದು ಹೋಗಿಬಿಡ್ಬೇಕಷ್ಟೇ. ರಾಜಣ್ಣ ಮಾಡೋ ಆರೋಪ ಪ್ರಕಾರ ಹಾಯ್ ಅಂದಿದ್ದಾರೆ ಅಥವಾ ಬಾಯ್ ಅಂದಿದ್ದಾರೆ ಸರ್, ಏನು ಅನ್ಸುತ್ತೆ? ಈಗ ಅವ್ರು ಹೇಳೋ ಪ್ರಕಾರ ಬಾಯಿ ಅಂತ ಹೇಳಿದಾರೆ ಅಷ್ಟೇ. ಅವರು ಹೇಳೋ ನಮ್ಮ ಜೋಡಿ ಚರ್ಚೆ ಆಗಿದ್ದು ಬಾಯಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಗಂಭೀರತೆ ನೋಡಿದ್ರೆ ಹಾಯ್ ಅಂತ ಅಂದಿದ್ದೇನೆ ಅಂತ ಅನ್ಸುತ್ತೆ. ಹಾಯ್ ಅಂದಿದ್ದೇನಲ್ಲ, ಹಾಯ್ ಅಂದಿದ್ದ ಅಂತ ಚರ್ಚೆ ಮಾಡಿದಾಗ ಹೇಳಿದ್ರು. ಹಾಯ್ ಅಂದಿವ್ ಅಂತ ಅಷ್ಟೇ ಹೇಳಿದ್ರು ಅವರು, ಬಾಯ್ ಅಂತ ಹೇಳಿ ಹೋಗಿದ್ದು ಅಂತ ಹೇಳಿದ್ರು. ಸುಮಾರು ಸಾರಿ ಚರ್ಚೆ ಮಾಡಿದ್ವಿ, ನಿಮಗೂ ಕೂಡ ಹೇಳಿದ್ದಾರೆ. ಅದು ಬಹುಶಃ ಅದು ಆಲ್ರೆಡಿ ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಅವರು ಆ ಘಟನೆಯನ್ನು. ಸೊ